मैं हमेशा कोई भी मूवी शुरू होने से पहले आता हूँ। ಹಾಯ್ ಹಲೋ ನಮಸ್ಕಾರ. ಆತ ಒಮ್ಮೆ ಕಪಿಲ್ ದೇವ್ ಆಗ್ತಾನೆ, ಆತ ಒಮ್ಮೆ ಸೇವಾಗ್ ಆಗ್ತಾನೆ, ಆತ ಸಲ್ಮಾನ್ ಆಗಿ ಜನರನ್ನ ನಗಿಸ್ತಾನೆ, ಸಲ್ಮಾನ್ ಕೂಡ ಬಿದ್ದು ಬಿದ್ದು ನಗ್ತಾನೆ. ಶಾರುಖ್ ಖಾನ್ ಆಗಿ ಡಿಯರ್ ಜಿಂದಗಿನ ಮತ್ತೆ ವೇದಿಕೆ ಮೇಲೆ ತರ್ತಾನೆ. ಅಮೀರ್ ಖಾನ್ ಆಗಿ ದಿಂಬು ಹಿಡಿದು ಪ್ರೇಕ್ಷಕರ ಮಧ್ಯೆ ಕುಳಿತು ತನ್ನದೇ ಕಾರ್ಯಕ್ರಮವನ್ನು ತಾನೇ ನೋಡಬಯಸುವ ಒಬ್ಬ ಪ್ರೇಕ್ಷಕನಾಗ್ತಾನೆ. ಅಲ್ಲಿ ನಕ್ಕಿದ್ದು ಜನ ಅಲ್ಲ, ನಕ್ಕಿದ್ದು ದೇಶ. ಇಡೀ ದೇಶವೇ ಆತ ತೆರೆಯ ಮೇಲೆ ಬರಲಿ ಎಂದು ಕಾಯುತ್ತಾ ಇರುತ್ತದೆ. ಆತ ಮತ್ಯಾರು ಅಲ್ಲ, ಸುನಿಲ್ ಗ್ರೋವರ್. ಮೊದಲೇ ಹೇಳಿದಂತೆ ಸುನಿಲ್ ಗ್ರೋವರ್ ಭಾರತ ಕಂಡ ಅತ್ಯಂತ ನೆಚ್ಚಿನ ಮತ್ತು ಮೆಚ್ಚಿನ ಕಾಮಿಡಿಯನ್, ಅಂದರೆ ಹಾಸ್ಯಗಾರ. झुकेगा नहीं साला। ಈಗ ಹಾಸ್ಯ ಎಂದರೆ ಅಪಹಾಸ್ಯ ಜೊತೆಗೆ ಅಸಹ್ಯ ಹುಟ್ಟಿಸುತ್ತಿರುವ ಈ ಸಂದರ್ಭದಲ್ಲಿ ಸುನಿಲ್ ಗ್ರೋವರ್ ಹೇಗೆ ನಮ್ಮ ಈ ಕಾಲದ ಜನಾಂಗಕ್ಕೆ ತಮಾಷೆಯನ್ನ ಮನಮುಟ್ಟುವಂತೆ ಮತ್ತೆ ಮತ್ತೆ ನಕ್ಕು ನಲಿಯುವಂತೆ ಮಾಡುತ್ತಿದ್ದಾನೆ ಎನ್ನುವುದನ್ನ ಇವತ್ತು ಚರ್ಚೆ ಮಾಡೋಣ. ನಮಗೆಲ್ಲರಿಗೆ ಹಾಸ್ಯ ಎಂದರೆ ಅದು ಆ ಕ್ಷಣದಲ್ಲಿ ನಮ್ಮನ್ನ ಒಂದು ಕ್ಷಣ ಮನಸ್ಸನ್ನು ಹಗುರವಾಗಿಸುವ ಒಂದು ತಿಳಿ ಹಾಸ್ಯ, ಅಥವಾ ಆ ಕ್ಷಣದ ಒಂದು ಮಾತು ಇರಬಹುದು, ಅಥವಾ ಒಂದು ಭಾವಭಂಗಿಗಳಿರಬಹುದು. ಈಗ ಬರುತ್ತಿರುವ ಯಾವುದೇ ಕಾರ್ಯಕ್ರಮಗಳಿರಲಿ, ಯಾವುದೇ ಸಿನಿಮಾಗಳಿರಲಿ, ಈ ಹಾಸ್ಯ ಎನ್ನುವುದು ಅಪಹಾಸ್ಯವಾಗಿಬಿಟ್ಟಿದೆ ಮತ್ತು ಅಸಹ್ಯವಾಗಿಬಿಟ್ಟಿದೆ. ಅಲ್ಲಿ ಡಬಲ್ ಮೀನಿಂಗ್ ಇರಬೇಕು, ಗಂಡ ಹೆಂಡತಿ ಮತ್ತು ಅವನು ಅಥವಾ ಅವಳು ಇರಬೇಕು. ಹಾಸ್ಯ ಎಂದರೆ ಈಗ ಬರೇ ಈ ತರಹದ ಇಶ್ಯೂಗಳು ತುಂಬಿರುವ ಸಂದರ್ಭದಲ್ಲಿ ಸುನಿಲ್ ಗ್ರೋವರ್ ಅಮಿತಾಬ್ ಬಚ್ಚನ್ ಆಗಿ ಅಮಿತಾಬ್ ಬಚ್ಚನನ್ನೇ ನಗಿಸ್ತಾನೆ. ಆತ ಸಲ್ಮಾನ್ ಖಾನ್ ಆಗಿ ಸಲ್ಮಾನ್ ಖಾನ್ ತರವೇ ಮುಖ ಅಭಿನಯ, ಮಾತು, ನಡಿಗೆ. नमस्कार, आदाब, सत श्री अकाल। ಆತನನ್ನೇ ಬಿದ್ದು ಬಿದ್ದು ನಗಿಸುವಂತೆ ಮಾಡುತ್ತಾನೆ. ಇತ್ತೀಚೆಗೆ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋ ಅಲ್ಲಿ ಅಮೀರ್ ಖಾನ್ ತರವೇ ನಟಿಸಿ ಅಮೀರ್ ಖಾನ್ ಇದು ಪ್ರೈಸ್ಲೆಸ್ ಮಿಮಿಕ್ರಿ ಎಂದು ಶಹಬಾಸ್ಗಿರಿಯನ್ನ ಪಡೆದುಕೊಳ್ಳುತ್ತಾನೆ. ಇಂತಹ ಸುನಿಲ್ ಗ್ರೋವರ್ ಭಾರತ ಕಂಡ ಅತ್ಯಂತ ಶ್ರೇಷ್ಠ ಹಾಸ್ಯಗಾರ. ಆತ ಕಪಿಲ್ ಶರ್ಮಾ ಟೀಮ್ನಲ್ಲಿದ್ದಾಗ ಜಗತ್ತು ಆತ ನಗಿಸುವುದನ್ನ, ಆತ ಬರುವುದನ್ನ ಕಾದು ಕುಳಿತಿರುತ್ತದೆ. ಅದು ಕಾಮಿಡಿ ನೈಟ್ಸ್ ವಿತ್ ಕಪಿಲ್ ಇರಲಿ, ದಿ ಕಪಿಲ್ ಶರ್ಮಾ ಶೋ ಇರಲಿ, ಈಗ ಬರುತ್ತಿರುವ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋ. ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಬೇಕು, ಸುನಿಲ್ ಗ್ರೋವರ್ ನಗಿಸುವುದನ್ನ ಮಾತ್ರ ಕಂಡುಕೊಂಡವನು. ಆತ ಯಾವುದೇ ಮುಖಾಭಿನಯ ಮಾಡಲಿ ಅಥವಾ ಯಾವುದನ್ನೇ ಮಿಮಿಕ್ರಿ ಮಾಡಲಿ, ಇಲ್ಲವೇ ಆತ ಒಂದು ಮಹಿಳಾ ವೇಷಧಾರಿ ಆಗಲಿ, ಇಲ್ಲ ಡಾಕ್ಟರ್ ಆಗಿ ಮಶೂರ್ ಗುಲಾಟಿ ಆಗಲಿ, ಆತ ನಗಿಸುವ ಕ್ರಮವೇ ಒಂದು ವಿಭಿನ್ನ ಮತ್ತು ಅದು ಮತ್ತೆ ಮತ್ತೆ ನೋಡಬೇಕೆನಿಸುವ ಒಂದು ಕ್ಯಾರೆಕ್ಟರ್ ಆಗಿರ್ತದೆ. ಒಂದೊಮ್ಮೆ ನೀವು ಕಾಮಿಡಿ ನೈಟ್ಸ್ ವಿತ್ ಕಪಿಲ್ ನ ಗುಟ್ಟಿಯನ್ನ ನೀವು ಇವಾಗ ನೆನಪಿಗೆ ತಂದುಕೊಂಡರೆ ಆತ ಮಹಿಳಾ ಅಭಿನಯದಲ್ಲಿ ಜಗತ್ತನ್ನ ಗೆದ್ದು ಬಿಡ್ತಾನೆ. ಅದೇ ದಿ ಕಪಿಲ್ ಶರ್ಮಾ ಶೋನ ಮಶೂರ್ ಗುಲಾಟಿ ಆದ್ರೆ ಆತನ ಒನ್ ಲೈನರ್ಗಳು ಮತ್ತೆ ಮತ್ತೆ ನಗಿಸ್ತದೆ. ಯಾವುದೇ ಇರಲಿ, ಸುನಿಲ್ ಗ್ರೋವರ್ ತನ್ನನ್ನ ತಾನು ಆ ಕ್ಯಾರೆಕ್ಟರ್ ಒಳಗಡೆ ಮುಳುಗಿಸಿಕೊಂಡ್ಬಿಡ್ತಾನೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಇತ್ತೀಚೆಗೆ ಅಮೀರ್ ಖಾನ್ ಪಾತ್ರವನ್ನ ಆತ ಮಾಡಿದ್ದಕ್ಕೆ ಅಮೀರ್ ಖಾನ್ ತನ್ನದೊಂದು ಫಿಲ್ಮ್ ಪ್ರಮೋಷನ್ಗೆ ಆತನನ್ನೇ ಮತ್ತೊಮ್ಮೆ ಪ್ರೇಕ್ಷಕರ ಮುಂದೆ ಹಾಗೆ ತರಿಸ್ತಾನೆ. अरे अरे कमाल है यार, अरे कमाल है यार, अरे यार हद हो गई, हद हो गई। अरे आमिर मैं हूँ, तकिया इधर है। अरे मैं आमिर हूँ, तकिया इधर है। अरे तकिया क्या भाड़ में, तकिया क्या भाड़ में, अरे मैं आमिर हूँ। ಅದೇ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಅಮಿತಾಬ್ ಬಚ್ಚನ್ ಆತನನ್ನ ಹೀಗೆ ಹೊಗಳ್ತಾನೆ, ನನ್ನನ್ನೇ ನಾನೇ ನೋಡಿದ ಹಾಗಿದೆ ऐसा लग रहा है कि हम अपने आप से ही बातें कर रहे हैं ಎಂದು ಮನಸಾರೆ ಒಪ್ಪಿಕೊಳ್ತಾನೆ. ಅದೇನೇ ಇರಲಿ,
ಸುನಿಲ್ ಗ್ರೋವರ್ ಒಂದು ಕಾರ್ಯಕ್ರಮದ ಜನಪ್ರಿಯತೆಯ ಒಂದು ಸ್ವತ್ತು. ಆತ ಮಾಡಿದ ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಪಾತ್ರಗಳು ಜನರ ಮನವನ್ನ ಪದೇ ಪದೇ ಮುಟ್ಟುತ್ತವೆ. ದಿ ಕಪಿಲ್ ಶರ್ಮಾ ಶೋ ಅಲ್ಲಿ ಒಂದು ಮಹಿಳೆ ಮಧ್ಯದಲ್ಲಿ ನಿಂತು ಮಶೂರ್ ಗುಲಾಟಿ ಕ್ಯಾರೆಕ್ಟರ್ ಅನ್ನ ತನ್ನ ಬದುಕಿನ ಭಾಗವಾಗಿ ಮಾಡಿಕೊಂಡಿದ್ದಕ್ಕೆ, ಜೊತೆಗೆ ಆ ಪಾತ್ರ ತನ್ನ ಬದುಕಿಗೆ ಹೊಸ ತಿರುವನ್ನು ನೀಡಿತು, ತನಗೆ ಅತಿ ಹೆಚ್ಚು ಖುಷಿಯನ್ನು ಕೊಟ್ಟಿತು, ನನಗೆ ಹೊಸ ಜೀವವನ್ನು ಕೊಟ್ಟಿತ್ತು ಎಂದು ಹೇಳಿದ ಮಾತುಗಳನ್ನು ಈಗಲೂ ಕೂಡ ನನ್ನ ಕಿವಿಯಲ್ಲಿ ಕೇಳಿಸುತ್ತದೆ. ಏನೇ ಇರಲಿ, ಸುನಿಲ್ ಗ್ರೋವರ್ ಅತಿ ಹೆಚ್ಚು ಪಾತ್ರಗಳನ್ನು ಮಾಡಬಹುದು, ಮಿಮಿಕ್ರಿ ಮಾಡಬಹುದು, ಆತ ಆ ಪಾತ್ರಗಳಿಗೆ ಜೀವ ತುಂಬಬಹುದು. ಜನಮಾನಸದಲ್ಲಿ ಆತ ಮಾಡಿದ ಪಾತ್ರಗಳು ಹಾಗೆ ಇನ್ನು 10-12 ವರ್ಷಗಳು ಉಳ್ಕೊಳ್ಬಹುದು. ಆದರೆ ನಾವು ಅದೇ ಹಾಸ್ಯ ಎನ್ನುವ ಪದ ಇಟ್ಟುಕೊಂಡು ಈಗ ಕನ್ನಡದಲ್ಲಾಗಲಿ ಅಥವಾ ಬರುತ್ತಿರುವ ಸಿನಿಮಾಗಳಲ್ಲಿ ಮಾಡುತ್ತಿರುವ ಪಾತ್ರಗಳನ್ನು ಅಥವಾ ಅದಕ್ಕೆ ಸಂಭಾಷಣೆಗಳನ್ನು ನೋಡಿದಾಗ ಅದು ಮನೆ ಮಂದಿಯಲ್ಲ, ಒಬ್ಬರೇ ಕುಳಿತು ಕೂಡ ನೋಡಲಿಕ್ಕೆ ಅಸಹ್ಯ ಹುಟ್ಟಿಸುತ್ತದೆ. ಇವೆಲ್ಲದರ ನಡುವೆ ಸುನಿಲ್ ಗ್ರೋವರ್ ಮತ್ತು ಆತನ ತಂಡ ಪ್ರತಿಯೊಂದು ಸಾರಥಿಯು ಮನಸ್ಸನ್ನು ಹಗುರಗೊಳಿಸಿ ಅಲ್ಲಿ ಮುಜುಗರ ಇಲ್ಲದಂತೆ ಹಾಗೆ ಮನಸ್ಸನ್ನು ತಣಿಸಿ ಹೋಗ್ತಾರೆ. ಈ ಪಾತ್ರಗಳು ನಮ್ಮ ಮನಸ್ಸನ್ನು ಹಾಗೆ ಉಳಿದುಕೊಳ್ಳುತ್ತವೆ. ಈಗ ಬಕೆಟ್ ಅನ್ನು ಹಿಡಿದುಕೊಂಡು, ಒಂದು ಸ್ಟೆಥೋಸ್ಕೋಪ್ ಹಾಕೊಂಡು, ಕೂದಲನ್ನು ಇಳಿಬಿಟ್ಟುಕೊಂಡು, ಒಂದು ವೈಟ್ ಆಪ್ರಾನ್ ಹಾಕೊಂಡು ವೇದಿಕೆ ಮೇಲೆ ಬಂದರೆ ನಿಮ್ಮ ಕಣ್ಣ ಮುಂದೆ ಅದೇ ಮಶೂರ್ ಗುಲಾಟಿ ಬರ್ತಾನೆ. ಕಾರಣ ಅದಕ್ಕೆ ಜೀವ ತುಂಬಿದ ಸುನಿಲ್ ಗ್ರೋವರ್. ಇದು ಹಾಸ್ಯ ಎಂದರೆ. ಮತ್ತೆ ಮತ್ತೆ ಆ ಪಾತ್ರಗಳನ್ನು ನಾವು ನೋಡಬೇಕು ಎಂದು ಎಲ್ಲೆಲ್ಲೋ ತಡಕಾಡ್ತೇವೆ. ಫೇಸ್ಬುಕ್ಕಲ್ಲಿ ಅದ್ಯಾವುದೋ ಒಂದು ವಿಡಿಯೋ ಬಂದಾಗ ಹಾಗೆ ನಿಲ್ತೀವಿ, ಯೂಟ್ಯೂಬಲ್ಲಿ ಅದೇ ವಿಡಿಯೋಕ್ಕಾಗಿ ತಡಕಾಡ್ತೀವಿ. ಅದು ಪಾತ್ರ ಸೃಷ್ಟಿಸುವಂತ ಜನಪ್ರಿಯತೆ. सर जी जी गुलजार जी नमस्कार। नमस्कार। ಪಾತ್ರಕ್ಕೆ ಜೀವ ತುಂಬಿದ ನಟನ ಕಲೆಯ ಮಹತ್ವ. ಈಗ ನಾವು ಕನ್ನಡದಲ್ಲಿ ಈ ತರದ ಪಾತ್ರಗಳನ್ನು ಎಲ್ಲಿ ಸೃಷ್ಟಿಸಿದ್ದೇವೆ? ಆ ತರದ ಪಾತ್ರಗಳು ಇದ್ದಾವೆಯೇ? ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗುತ್ತೆ. ಮೊದಲು ಹಾಸ್ಯಕ್ಕೆಂದು ದಿನಕ್ಕೆ ಒಂದು ಅರ್ಧ ಗಂಟೆ ಮೀಸಲಿಟ್ಟ ಕಾರ್ಯಕ್ರಮಗಳಿದ್ದವು. ಸಿಹಿ ಕೈ ಚಂದ್ರು ಅವರ ಪಾಪ ಪಾಂಡು ಇರಲಿ, ಸಿಲ್ಲಿಲಲ್ಲಿ ಇರಲಿ, ಪಾರ್ವತಿ ಪರಮೇಶ್ವರಿ ಇರಲಿ, ಇನ್ನಿತರ ಹಲವಾರು ಪಾತ್ರಗಳು ನಮ್ಮ ಮನಸ್ಸಲ್ಲಿ ಇಂದು ಹಾಗೆ ಉಳಿದುಕೊಂಡಿವೆ. ಕಾರಣ ಆ ಪಾತ್ರಗಳು ನಮಗೆ ಕೊಟ್ಟ ನಿಜವಾದ ಹಾಸ್ಯ. ಇವೆಲ್ಲದರ ನಡುವೆ ನಾವು ಈಗ ಬರುತ್ತಿರುವ ಮನೋರಂಜನೆಯ ಹೆಸರಿನಲ್ಲಿ ಮಾಡುತ್ತಿರುವ ಅಪಹಾಸ್ಯಗಳು ಮನಸ್ಸಿಗೇನು ಕಿರಿಕಿರಿ ಮಾಡುತ್ತಿವೆ. ಈ ಸಂದರ್ಭದಲ್ಲಿ ಅಮೀರ್ ಖಾನ್ ಸುನಿಲ್ ಗ್ರೋವರನ್ನು ಹಾಡಿ ಹೊಗಳಿದ್ದಕ್ಕಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕೆನಿಸಿತು. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇದನ್ನು ಇತರರಿಗೂ ಹಂಚಿ. ಇನ್ನಿತರ ಕಂಟೆಂಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಸಿಗ್ತೇನೆ. ನಮಸ್ಕಾರ.